ನಮಸ್ಕಾರ ವೀಕ್ಷಕರೇ. ಹಾಸನ ನಗರದ ಸಮೀಪದಲ್ಲಿ ಬುರುಡಾಲ್ ಬೋರೆ ಮತ್ತು ಗೆಂಡೆಕಟ್ಟೆ ಅರಣ್ಯ ಪ್ರದೇಶದ ಸುಮಾರು 1,000 ಎಕರೆ ಪ್ರದೇಶದಲ್ಲಿ ವ್ಯಾಪಕವಾಗಿ ನೀಲಗಿರಿ ಪ್ರಭೇದಗಳನ್ನು ಬೆಳೆಸಲಾಗಿದೆ. ಈ ನೀಲಗಿರಿ ಪ್ರಭೇದಗಳು ಪರಿಸರಕ್ಕೆ ಹಾನಿ ಮಾಡುತ್ತವೆ ಎಂಬ ತಕರಾರು. ಅವು ಹೆಚ್ಚು ನೀರನ್ನು ಭೂಮಿಯಿಂದ ತೆಗೆದುಕೊಳ್ಳುತ್ತವೆ ಮತ್ತು ಉದುರಿದ ಎಲೆಗಳಿಂದ ಕೂಡ ಗೊಬ್ಬರವಾಗಿ ಪರಿವರ್ತನೆ ಆಗದು. ಕ್ರಿಮಿಕೀಟಗಳು ಅದನ್ನು ತಿನ್ನುವುದಿಲ್ಲ. ನೀಲಗಿರಿ ಮರದಿಂದ ಯಾವ ಹಣ್ಣುಗಳೂ ಸಿಗುವುದಿಲ್ಲ. ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಕೂಡ ಆಗುವುದಿಲ್ಲ. ಅವು ಪ್ರಾಣಿ ಪಕ್ಷಿಗಳಿಗೆ ನೆರಳನ್ನು ಕೂಡ ಕೊಡುವುದಿಲ್ಲ. ಪಶು ಪಕ್ಷಿಗಳಿಗೂ ಆಶ್ರಯ ಕೊಡೋದಿಲ್ಲ. ನೀಲಗಿರಿ ನಮ್ಮ ಪರಿಸರಕ್ಕೆ ಪೂರಕವಾಗಿ ಇರುವುದಿಲ್ಲ. ಅದಕ್ಕೋಸ್ಕರ ನಮ್ಮ ಹಸಿರು ಭೂಮಿ ಪ್ರತಿಷ್ಠಾನದವರು ಕಳೆದ 5 ವರ್ಷಗಳ ಹಿಂದೆಯೇ ಅರಣ್ಯ ಇಲಾಖೆಗೆ ಒಂದು ಯೋಜನೆಯನ್ನು ಪ್ರಸ್ತಾಪ ಕೊಟ್ಟಿತ್ತು. ಅದೇನೆಂದರೆ, ಪ್ರತಿ ವರ್ಷ 150ರಿಂದ 200 ಎಕರೆ ಪ್ರದೇಶದಲ್ಲಿ ನೀಲಗಿರಿ ಪ್ರಭೇದಗಳನ್ನು ಬುಡ ಸಮೇತ ತೆಗೆದು ಅಲ್ಲಿ ಸ್ಥಳೀಯ ಪ್ರಭೇದಗಳನ್ನು ನೆಡಬೇಕು. ಈ ತರಹ ಮಾಡುತ್ತಾ 5-6 ವರ್ಷಗಳಲ್ಲಿ ಇಡೀ 1000 ಎಕರೆ ಪ್ರದೇಶದ ಅರಣ್ಯದಲ್ಲಿ ನೀಲಗಿರಿಯನ್ನು ತೆಗೆದು ನೀವೊಂದು ಸಹಜ ಕಾಡನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಹಸಿರು ಭೂಮಿ ಪ್ರತಿಷ್ಠಾನದ ಒಂದು ಅಭಿಪ್ರಾಯ ಆಗಿತ್ತು. ಅದು ಈಗ ಅರಣ್ಯ ಇಲಾಖೆಗೆ ರಾಜ್ಯ ಸರ್ಕಾರದಿಂದ ಅನುಮತಿ ಸಿಕ್ಕಿದೆಯಂತೆ. ಸುಮಾರು 50 ಹೆಕ್ಟೇರ್ ಪ್ರದೇಶದಲ್ಲಿ ನೀಲಗಿರಿಯನ್ನು ತೆಗೆದು ಬುರುಡಾಲ್ ಬೋರೆಯಲ್ಲಿ ಸ್ಥಳೀಯ ಪ್ರಭೇದಗಳನ್ನು ನೆಡಲಾಗುವುದು. ಅದಕ್ಕೀಗಾಗಲೇ ಯೋಜನೆ ರೂಪಿಸಿ ಇನ್ನು 1 ವಾರದೊಳಗೆ ನೀಲಗಿರಿಯನ್ನು ಬೇರು ಸಮೇತ ತೆಗೆಯುವಂಥ ಕೆಲಸ ಮಾಡುತ್ತೇವೆ. ಮುಂದಿನ ಋತುಮಾನದಲ್ಲಿ ಸ್ಥಳೀಯ ಪ್ರಭೇದಗಳ ಗಿಡಗಳನ್ನು ಹಾಕುತ್ತೇವೆ ಎಂದು ಹೇಳಿದ್ದಾರೆ. ಅದೇ ರೀತಿ ಇನ್ನೂ 6 ತಿಂಗಳಲ್ಲಿ ಇನ್ನು 75 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಈ ಕೆಲಸವನ್ನು ಮಾಡುತ್ತೇವೆ ಎಂಬ ಮಾತನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸೌರವ್ ಕುಮಾರ್ ರವರು ವಿಶ್ವಪಥವಾಹಿನಿಗೆ ತಿಳಿಸಿದ್ದಾರೆ. ಇದು ನೀಲಗಿರಿ ವಿಚಾರದಲ್ಲಿ 4 ದಶಕಗಳ ಹಿಂದೆಯೇ ಕರ್ನಾಟಕದ ರೈತರು ನೀಲಗಿರಿಯನ್ನು ಹಾಕಬಾರದು ಎಂಬ ಹೋರಾಟ ಮಾಡಿ ದೊಡ್ಡ ಚಳುವಳಿಯನ್ನೇ ಮಾಡಿದ್ದರು. ಆ ಸಂದರ್ಭದಲ್ಲಿ ಸರ್ಕಾರವೊಂದು ವಾಗ್ದಾನ ಮಾಡಿತ್ತು. ನಾವು ನೀಲಗಿರಿಯನ್ನು ಹಾಕುವುದಿಲ್ಲ ಮತ್ತು ನೆಡುವುದಿಲ್ಲ, ನರ್ಸರಿಗಳಲ್ಲೂ ಕೂಡ ನೀಲಗಿರಿ ನೆಡುತೋಪನ್ನು ಬೆಳೆಸುವುದಿಲ್ಲ ಎಂದು ಹೇಳಿದ್ದರು. ಆದರೆ ನೀಲಗಿರಿಯನ್ನು ವ್ಯಾಪಕವಾಗಿ ಲಕ್ಷಾಂತರ ಎಕರೆಯಲ್ಲಿ ಕರ್ನಾಟಕದಲ್ಲಿ ನೆಡಲಾಗಿದೆ. ಈ ನೀಲಗಿರಿ ವಿಚಾರದಲ್ಲಿ ಅರಣ್ಯ ಇಲಾಖೆಯ ವಾದವೇನೆಂದರೆ, ನಮ್ಮ ಒತ್ತುವರಿಯನ್ನು ತಡೆಗಟ್ಟಲಿಕ್ಕೆ, ರೈತರೆಲ್ಲ ಬಂದು ಒತ್ತುವರಿ ಮಾಡಿ ಕಬಳಿಸುವುದನ್ನು ತಡೆಗಟ್ಟಲಿಕ್ಕೆ ನೀಲಗಿರಿ ಹಾಕಿದ್ದೇವೆ. ನಾವು ಬೇರೆ ಗಿಡಗಳನ್ನು ಹಾಕಿದರೆ ದನಕರುಗಳು, ಕುರಿಗಳು ಎಲ್ಲ ಬಂದು ತಿಂದು ಹಾಕುತ್ತಿದ್ದವು. ಹಾಗಾಗಿ ನಾವು ನೀಲಗಿರಿ ಹಾಕುವುದರ ಮುಖಾಂತರ ನಮ್ಮ ಅರಣ್ಯವನ್ನು ರಕ್ಷಣೆ ಮಾಡಿಕೊಂಡಿದ್ದೀವಿ. ಅದರಿಂದ ನಮಗೆ ನೀಲಗಿರಿ ಸಹಾಯಕ್ಕೆ ಬಂದಿದೆ. ಅದರ ಜೊತೆಗೆ ನೀಲಗಿರಿ ಮರದಿಂದ ಬಡಬಗ್ಗರಿಗೆ, ಸಣ್ಣ ಪುಟ್ಟ ಮನೆ ಕಟ್ಟುವವರಿಗೆ ಆಶ್ರಯ ಮನೆ ಕಟ್ಟಲು, ಅವರ ಮರಮಟ್ಟಿನ ಅವಶ್ಯಕತೆಯಿಂದ ಈ ನೀಲಗಿರಿ ಮತ್ತು ಅಕೇಶಿಯಾ ಮರಗಳನ್ನು ಪೂರೈಸುತ್ತಿದ್ದೇವೆ. ಅದರ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಬಟ್ಟೆ ಉತ್ಪಾದನೆ ಮಾಡಲಿಕ್ಕೆ ಹತ್ತಿ ಸಿಗುವುದಿಲ್ಲ. ಆದ್ದರಿಂದ ನೀಲಗಿರಿ ಮುಖಾಂತರ ಪಾಲಿಫೈಬರ್ ತಯಾರು ಮಾಡಲಿಕ್ಕೆ, ಅದರಿಂದ ನಾರನ್ನು ತೆಗೆದು ನೂಲನ್ನು ತೆಗೆದು ಬಟ್ಟೆಗಳನ್ನು ಮಾಡಲು ಸಹಾಯಕವಾಗುತ್ತಿದೆ. ಜೊತೆಗೆ ಕಾಗದದ ಉತ್ಪಾದನೆಗೂ ಸಹಾಯಕವಾಗುತ್ತಿದೆ ಎಂಬ ವಾದವನ್ನು ಮುಂದಿಟ್ಟಿದ್ದಾರೆ. ಪರಿಸರದ ಬಗ್ಗೆ ಕಾಳಜಿ ಉಳ್ಳವರೆಲ್ಲರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇಟ್ಟುಕೊಳ್ಳಬಹುದು. ಆದರೆ ಇದು ದೊಡ್ಡ ಪ್ರಮಾಣದಲ್ಲಿ ಇರುವುದರಿಂದ ತಾಪಮಾನ ಏರಿಕೆಗೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಹಾಗೂ ನೈಟ್ರಸ್ ಆಕ್ಸೈಡ್ ಹೊರ ಸೂಸುವಿಕೆಯೇ ಮುಖ್ಯ ಕಾರಣ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳಬೇಕೆಂದರೆ ಸಹಜ ಪ್ರಭೇದಗಳಾದ ಆಲ, ಅರಳಿ, ಬೇವು, ನೇರಳೆ, ಹತ್ತಿ, ಗೋಣಿ, ಹಲಸು ಈ ತರಹ ಹಣ್ಣಿನ ಗಿಡಗಳು ಮತ್ತು ಹೆಚ್ಚು ನೆರಳು ಕೊಡುವ ಗಿಡಗಳನ್ನು ಹಾಕಿದರೆ ಪಶುಪಕ್ಷಿಗಳಿಗೆ ಆಹಾರ ಸಿಗುತ್ತದೆ. ತಾಪಮಾನ ಏರಿಕೆ ಕೂಡ ಕಡಿಮೆ ಆಗುತ್ತದೆ. ಸುತ್ತಮುತ್ತಲ ಪ್ರದೇಶದ ಸಮತೋಲನವನ್ನು ಕೂಡ ಕಾಪಾಡಲಿಕ್ಕೆ ಸಹಾಯಕವಾಗುತ್ತದೆ. ಹಾಸನ ನಗರ ಏನಾಗಿದೆ ಎಂದರೆ, ಸುಮಾರು 6,000 ಎಕರೆಯಲ್ಲಿ ನಗರ ಪ್ರದೇಶವಿದೆ. ನಮ್ಮ ನಗರಾಭಿವೃದ್ಧಿಯ ಯೋಜನೆ ಪ್ರಕಾರ 10% ಉದ್ಯಾನವನಕ್ಕೆ ಮೀಸಲಿಡಬೇಕಾಗುತ್ತದೆ. ಅಂದರೆ ಆ ಒಂದು ಯೋಜನೆಯ ಪ್ರಕಾರ ಮತ್ತು ಅವರ ಕಾನೂನು ನಿಯಮಗಳ ಪ್ರಕಾರ ಹಾಸನದಲ್ಲಿ ಕನಿಷ್ಠ 600ರಿಂದ 700 ಎಕರೆಯಲ್ಲಿ ಉದ್ಯಾನವನ ಅಥವಾ ಕಿರು ಅರಣ್ಯ ಇರಬೇಕಾಗಿತ್ತು. ಆದರೆ ಹಾಸನದಲ್ಲಿ ಇವತ್ತು 50 ಎಕರೆ ಪ್ರದೇಶ ಉದ್ಯಾನವನವೂ ಇಲ್ಲ. ಹಾಗಾಗಿ ಈಗಾಗಲೇ ರಸ್ತೆಗಳು, ಮನೆಗಳೆಲ್ಲ ಆಗಿರುವುದರಿಂದ
ಹಾಸನ ನಗರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮರಗಿಡಗಳನ್ನು ಬೆಳೆಸಲು ಅವಕಾಶ ಇಲ್ಲ. ಏನಾದರೂ ಇದ್ದರೆ ಅದು ನಮ್ಮ ಬುರುಡಾಲ್ ಬೋರೆ ಮತ್ತು ಗೆಂಡೆಕಟ್ಟೆ ಅರಣ್ಯದಲ್ಲಿ ಮಾತ್ರ ಬೆಳೆಸಲು ಸಾಧ್ಯ ಆಗುತ್ತೆ. ಹಾಸನ ನಗರದ ಸಮತೋಲನ ಕಾಪಾಡಲಿಕ್ಕೆ ಅಲ್ಲಿಯ ಸ್ಥಳೀಯ ಪ್ರಭೇದಗಳನ್ನು ಬೆಳೆಸುವ ಮುಖಾಂತರ ಒಂದು ಕಾಡನ್ನು ಬೆಳೆಸುವಂಥದ್ದು ತುಂಬ ಅಗತ್ಯ ಇದೆ. ಈ ದೃಷ್ಟಿಯಿಂದ ಈಗ ಅರಣ್ಯ ಇಲಾಖೆಯವರು ಏನು ಆರಂಭ ಮಾಡಿದ್ದಾರೆ ಬಹಳ ಶ್ಲಾಘನೀಯವಾದದ್ದು. ಇದು ಬಹಳ ವರ್ಷದ ಹಿಂದೆಯೇ ಆಗಬೇಕಾಗಿತ್ತು. ಸರ್ಕಾರಗಳ ನಿಯಮಗಳ ಕಾರಣಕ್ಕೆ ಬಹಳ ತಡ ಆಗಿದೆ. ಅದನ್ನು ಮುಂದುವರೆಸಿಕೊಂಡು ಹೋಗಬೇಕು. ಮುಂದಿನ 5-6 ವರ್ಷಗಳಲ್ಲಾದರೂ ಈ ಗೆಂಡೆಕಟ್ಟೆ ಹಾಗೂ ಬುರುಡಾಲ್ ಬೋರೆ ಪ್ರದೇಶದಲ್ಲಿ ನೀಲಗಿರಿಯನ್ನು ಸಂಪೂರ್ಣವಾಗಿ ತೆಗೆದು ಅಲ್ಲಿ ಅರಣ್ಯವನ್ನು ಬೆಳೆಸಬೇಕು ಅಂತ ಹೇಳಿ ನಮ್ಮ ವಿಶ್ವಪಥ ಟಿವಿಯು ಆಗ್ರಹಪಡಿಸುತ್ತದೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.